ಎಲ್ಲಿಂದ ಬಂದಿದ್ದೀರಾ? ಸಂಡೂರಿಂದ ಬಂದಿದೀನಿ ಸರ್. ಸಂಡು ಉತ್ತರ ಕರ್ನಾಟಕದಿಂದ. ಉತ್ತರ ಕರ್ನಾಟಕ. ಈ ಒಲೆ ತಗೊಳಕೋಸ್ಕರ ಅಲ್ಲಿಂದ ಒಲೆ ಬಂದಿದ್ದೀರಾ? ತಗೊಳಕಂತ ಬಂದಿದೀವಿ ಸರ್. ಯಾಕೆ ಗ್ಯಾಸ್ ಪ್ರಾಬ್ಲಮ್ ಆಗಿದ್ಯಾ? ನಮ್ಮ ಮನೆಯಲ್ಲಿ 16 ಜನ ಇದ್ದಾರೆ ಸರ್. ಒಂದ್ 15 ದಿನ ಕೂಡ ಬರೋದಿಲ್ಲ ನಮ್ ಸಿಲಿಂಡರ್. ಹಾ ಹಾ. ಅದಕ್ಕೆ ಸೌದೆ ಒಲೆ ತಗೋಬೇಕಂತ ಬಂದಿದೀನಿ. ಓ, ಮನೆಗ್ ತಗೊಳಕ್ ಬಂದಿ, ಹೋಟ್ಲಿಗಲ್ಲ? ಹೋಟ್ಲಿಗೆ ಇಲ್ಲ ಸರ್, ಮನೆಗೆ ಸಮಸ್ಯೆ ಆಗ್ಬಿಟ್ಟಿದ್ಯಾ? ಸಮಸ್ಯೆ ಆಗಿದೆ ಸರ್. ಎಷ್ಟ್ ನಮ್ಮ ದಿವ್ಸ? ಮನೆಯಲ್ಲಿ 16 ಜನ ಇದ್ದಾರೆ ಸರ್. ನೀವು ಒಂದೇ ಮನೇಲಿ 16 ಜನ ಇದ್ದಾರಾ? 15 ದಿನ ಕೂಡ ಬರಲ್ಲ ಸರ್ ಗ್ಯಾಸ್. 15 ದಿನನೂ ಬರಲ್ಲ? ಬರೋದಿಲ್ಲ. ಅಂದ್ರೆ ನಿಮ್ಗೆ ಒಂದ್ ತಿಂಗಳಿಗೆ 2-3 ಸಿಲಿಂಡರ್ ಎರಡು ಬೇಕು? ಬೇಕೇ ಬೇಕು ಸರ್. 2 ಬೇಕೇ ಬೇಕು. ಈಗ ಒಂದೊಂದೇ ಕೊಡಕ್ ಆಗ್ತಿಲ್ಲ. ಈಗ ನಿಮ್ ಮನೆಗೆ ಎರಡೆರಡು. ಅದಕ್ಕೆ ಚಿಕ್ಕ ಮಕ್ಕಳು ಬಹಳ ಜನ ಇದಾರೆ ಸರ್. ಅದಕ್ಕೆ ಈ ಸೌದೆ ಒಲೆ ತಗೊಳೋಣ ಅಂತ ಬಂದಿದೀವಿ. ಓ, ನಾವು ಒಂದೇ ಮನೆಯವರಲ್ಲ ಅನ್ಕೊಂಡೆ. ಒಂದೇ ಮನೇಲಿ 16 ಜನ ಇದ್ದೀರಾ? ಅದಕ್ಕೋಸ್ಕರ ಸರ್, ಒಂದೇ ಮನೇಲಿ 16 ಜನ. ಅದಕ್ಕೋಸ್ಕರ ಬರ್ತಾ ಇದ್ದೀರಾ? ಮಕ್ಳು ಎಷ್ಟು ಜನ ಇದ್ದಾರೆ? ಮಕ್ಳು 8 ಜನ ಇದಾರೆ ಸರ್. ಅಯ್ಯೋ, ಅವ್ರ ತಿಂಡಿ ತೀರ್ಥ ಮಾಡಕ್ಕೆ ನಿಮ್ಗೆ ಕಷ್ಟ ಆಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ದೊಡ್ಡವರು 8 ಜನ ಇದೆ. 8 ಫ್ಯಾಮಿಲಿ ಇದೆ ಸರ್. 8 ಫ್ಯಾಮಿಲಿ ಒಂದೇ ಕಡೆ ಇದ್ದೀರಾ? ಒಂದೇ ಕಡೆ ಒಂದೇ ಮನೇಲಿ ಇದೆ ಸರ್. ಈಗ ಏನ್ ಕೊಟ್ರ? ಏನಾಯ್ತಮ್ಮ? ಇಲ್ಲ ಸರ್, ಕೊಟ್ಟಿಲ್ಲ. ಮತ್ತೆ VR ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದಾರೆ ಸರ್. ಅಲ್ಲ, ಯಾರಿಗೂ ಕಳ್ಸ್ಕೊಡ್ತಾ ಇಲ್ಲ, ನಿಮ್ಗೆ ಕಳಿಸ್ತೀವಿ ಅಂದ್ರು? ನಾವು ದೂರದಿಂದ ಬಂದಿದೀವಲ್ಲ ಸರ್, ಅದಕ್ಕೆ ಸಂಡೂರಿಂದ ಬಂದಿದೀವ. ಅದಕ್ಕೆ ಕಳಿಸ್ಕೊಡ್ತೀನಿ ಹೇಳ್ರಿ ಅಂತ. ಅವರು ಮೈಸೂರವರು ಅನ್ಕೊಂಡಿದ್ರು. ಈಗ ನಾವೆಲ್ಲ ಬಿಡಿಸಿ ಹೇಳಿದಕ್ಕೆ ಇಲ್ಲ ಸಂಡೂರವರು ಅಂತ ಅಂದಿದ್ಕೆ ಇಲ್ಲಮ್ಮ ಕಳಿಸ್ಕೊಡ್ತೀನಿ ಹೇಳ್ರಿ. ಅಂದ್ರೆ ಈಗ ನಿಮ್ಗೆ ಒಂದ್ ಕಡೆ ಸಮಾಧಾನ ಆಗದೆ, ಒಂದ್ ಕಡೆ ಇನ್ನೂ ಬೇಜಾರದೆ? ಇನ್ನು ಸ್ವಲ್ಪ ಬೇಜಾರಿದೆ ಸರ್. ಕಳಿಸ್ಕೊಡೋವರೆಗೂ ಸ್ವಲ್ಪ ಬೇಜಾರೇ. ಸಖತ್ತಾಗಿ ಹೇಳಿದ್ರಿ ಬಿಡಿ. ಆಯ್ತು, ಬುದ್ಧಿವಂತರು ನೀವು. ಆಯ್ತು, ನಂಜನಗೂಡು ಹತ್ರ ತಾಂಡವಪುರ. ಹೋಟೆಲ್ ಹೆಸರು ಸರ್ ಚಾಮುಂಡೇಶ್ವರಿ ನಾಟಿ ಪಲಾವ್ ಅಂತ. ನಾಟಿ ಪಲಾವ್. ನಾಟಿ ಪಲಾವ್. ಈಗ ನೀವು ಇಲ್ಲಿ ಬಂದಿದ್ದೀರಲ್ಲ, ಎಷ್ಟು ದಿನ ಆಯ್ತು ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಆಗಿ? ಸರ್ ಆಕ್ಚುಲಿ ಒಂದ್ 2 ತಿಂಗಳೇ ಆಯ್ತು. 2 ತಿಂಗಳಿಂದ ಗ್ಯಾಸ್ ಸಿಗ್ತಾ ಇಲ್ವಾ? ಸಿಗ್ತಿಲ್ಲ ಸರ್. ಅಲ್ಲಿ ಇಲ್ಲಿ ಕೇಳಿದ್ರೆ ಕಷ್ಟ. ಬ್ಲಾಕ್ ಕಲರ್ ತಗೊಂಡ್ರು ಕೊಡ್ತಾ ಇರಲಿಲ್ಲ. ಹಂಗಾಗಿ ಕೇಳಿದ್ರೆ ಅವರು ಇವತ್ ಬಾ ನಾಳೆ ಬಾ ಅಂತ ಕಂಪ್ಲೇಂಟ್ ಮಾಡೋರು. ಇನ್ನೇನ್ ಮಾಡೋದು, ಕಸ್ಟಮರಿಗೆ 1 ವಾರ ತೆಗೆದ್ರೆ 1 ವಾರದಾಗ ಆಯ್ತಿರ್ಲಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು ಈ ಕಡೆ ಅಂತ. ಎಷ್ಟು ದಿವಸ ಹೋಟೆಲ್ ನಿಲ್ಸ್ಬಿಟ್ಟಿದ್ರಿ? ಸರ್ 1 ತಿಂಗಳೇ ಆಯ್ತು ಸರ್ ಹೋಟ್ಲ್. 1 ತಿಂಗಳೇ? ಹ್ಞೂ ಸರ್. ಮತ್ತೆ ಕಸ್ಟಮರ್ ಏನ್ ಮಾಡೋದು ಸರ್, ಅವ್ರಿಗೆ ಒಂದ್ಸಲ ಹಿಂಗೆ ಹೇಳ್ಬಿಟ್ಟು ಹಿಂಗೆ ತಪ್ಪು ಹಿಂಗ್ ಮಿಸ್ಟೇಕ್ ಆಗಿದೆ, ಜಸ್ಟ್ ನಾ ಇನ್ಮೇಲೆ ಓಪನ್ ಮಾಡ್ತೀವಿ ಅಂತ ಹೇಳಿ ಇದ್ ಮಾಡಿದೀವಿ ಸರ್. ಯಾರು ಬೈದಿಲ್ಲ? ಬೈತಾರ ಸರ್, ಏನ್ ಮಾಡಂಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕಸ್ಟಮರ್ ದೇವರಲ್ವಾ, ಬೈತಾರೆ ಅಂತ ಅಂದ್ಬಿಟ್ಟು ನಾವು ಇದ್ ಮಾಡಕದ್ದ? ನೀವು ಆ ಬೈಯ ತರ ಇಟ್ಕೊಬಿಟ್ಟು ನಿಲ್ಸ್ಬಿಟ್ರೆ ಬೈದೇ ಇರ್ತಾರ? ಏನ್ ಮಾಡಕತ್ ಸರ್. ಮತ್ತೆ ಗ್ಯಾಸ್ ಸಿಲಿಂಡರ್ ಸಿಕ್ಕಿದ್ರೆ ಈ ತರ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಸಿಲಿಂಡರ್ ಸಿಗ್ತಾ ಇಲ್ಲ? ಸಿಗ್ತೇನಿಲ್ಲ ಸರ್. ನೀವು ಮೊದ್ಲು ಎಷ್ಟು ಸಿಲಿಂಡರ್ ತಗೊಳ್ತಿದ್ದು? ಸರ್ ಮೊದ್ಲೆಲ್ಲ ಕಮರ್ಷಿಯಲ್ ಎಲ್ಲ 2,000-3,000 ಸಿಗೋದು. ಈಗ 5,000 ಕೊಟ್ಟರು ಕೊಡ್ತಿಲ್ಲ ಸರ್. 5,000 ಕೊಟ್ಟರು ಕೊಡ್ತಾ ಇಲ್ಲ ಸರ್. ಸಿಗ್ತಾನೆ ಇಲ್ಲ? ಸಿಗ್ತೇನೆ ಇಲ್ಲ. ಸರ್ಕಾರ ಹೇಳುತ್ತೆ ಸಾಕಷ್ಟು ಸಿಲಿಂಡರ್ ಅವೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸರ್, ಇಲ್ಲಿ ಬರ್ಬೇಕಲ್ಲ ಸರ್ ಇಲ್ಲಿಗೆ. ಅದು ಸಿಗತ್ತಂಗ ಅಲ್ವಾ, ನಮ್ ಕೈ ಸಿಕ್ಕಿದ್ಮೇಲೆ ಎಲ್ಲ ಸಿಗುತ್ತೆ. ಅವ್ರು ಹೇಳ್ತಾರೆ ಏನೋ ಒಂದು. ಅಂದ್ರೆ ಹೋಟ್ಲ್ ನಡೆಸೋರ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಕಷ್ಟ ಬಿಡ, ಬಾಗ್ಲಾಕೊಂಡ್ ಮನೆಗೆ ಹೋಗೋದೆ. ಬಾಗ್ಲಕ್ಕ ಮನೆಗೆ ಹೋಗ್ಬಿಟ್ರೆ ಕಸ್ಟಮರ್. ಮತ್ತೆ ಇನ್ನೇನ್ ಮಾಡಂಗಿಲ್ಲ. ಎಷ್ಟ್ ಜನ ಕೆಲಸ ಮಾಡ್ತಾರೆ? 4-5 ಜನ ಕೆಲಸ ಮಾಡ್ತಾರೆ ಸರ್. ಅವ್ರಿಗೂ ಕೆಲಸ ಇಲ್ಲ, ನಿಮ್ಗೂ ಕೆಲಸ? ಯಾರಿಗೂ ಕೆಲಸ ಇಲ್ಲ. ಈಗ ನೀವು ಎಲ್ಲೆಲ್ಲಿ ಹುಡುಕಿದ್ರಿ ಮೊದಲು? ಸರ್ ಮೊದ್ಲು ಮೈಸೂರು ಬೆಂಗಳೂರು ಹೋದ್ವಿ. ಬೆಂಗಳೂರು ಯಲಹಂಕದಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಕೇಳ್ಕೊಂಡ್ ಬಂದು, ಯಾಕೋ ನಮಗೆ ಅಷ್ಟು ಲೈಕ್ ಆಗ್ಲಿಲ್ಲ. ಅಲ್ಲಿ ಚೆನ್ನಾಗಿರ್ಲಿಲ್ಲ ಅಷ್ಟು, ಯಾಕೋ ನಮಗೆ ಪರ್ಫೆಕ್ಟ್ ಅನಿಸ್ಲಿಲ್ಲ. ಅಲ್ಲಿಂದ ಮತ್ತೆ ತಗೊಂಡ್ಬರೋದು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಲಮಂಗಲ ನೋಡಿದ್ವಿ. ಅಲ್ಲೂ ಯಾಕೋ ಇದಾಗ್ಲಿಲ್ಲ. ಮೈಸೂರಲ್ಲಿ ಯಾರೋ ಇದೆ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇಲ್ಲಿ ಹುಡ್ಕೊಂಡ್ ಬಂದು ಒಂದು 15 ತಿಂಗಳಿಂದಾನೇ ಆರ್ಡರ್ ಕೊಟ್ಟು ಹೋಗಿದ್ವಿ. 15 ದಿವಸದಿಂದನೇ ಆರ್ಡರ್ ಕೊಟ್ಟು ಹೋಗಿ ಈಗ ಬಂದಿದೆ ಅಂತ ಹೇಳಿದ್ರು, ತಗೊಂಡ್ ಬಂದಿವಿ ಸರ್. ಚೆನ್ನಾಗಿದೆ ತಿಕ್ನೆಸ್ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ. ಖುಷಿ ಆಯ್ತಾ? ಬೇರೆ ಕಡೆ ಎಲ್ಲ ಖುಷಿ ಇದೆ. ಅಂದ್ರೆ ಈಗ ಖುಷಿ ಆಗಿದೆ ನಿಮಗೆ? ಇನ್ನೇ ಮಾಡೋದು ಸರ್, ಏನೋ ಸಿಕ್ತಂಗ ಬಿಡೋದು. ಈಗ ಏನೋ ಸಿಕ್ತಂಗ ಬಿಡೋದು ನಿಮ್ಗೆ ಈಗ? ಆಯ್ತು ಸರ್, ಸಿಕ್ಕಿದೆಲ್ಲ ಖುಷಿಯಾಗಿ ಹೋಗಿ ಬನ್ನಿ. ಆಯ್ತು, ಥ್ಯಾಂಕ್ ಯು ಸರ್. ಓಕೆ. ವಿನಾಯಕ ಟಿಫನಿಸ್ ಅಂತಿದೆ, ತ್ರಿವೇಣಿ ಸರ್ಕಲ್, ರಾಜ್ಕುಮಾರ್ ರೋಡ್, ಮೈಸೂರಲ್ಲೇ? ಮೈಸೂರಲ್ಲಿ. ಎಷ್ಟು ದಿವಸ ಆಯ್ತು ಗ್ಯಾಸ್ ಖಾಲಿ ಆಗಿ ನಿಮ್ಗೆ? 1 ವಾರ ಆಗಿದೆ ಸರ್ ಗ್ಯಾಸ್ ಖಾಲಿ ಆಗಿ. 1 ವಾರ? 1 ವಾರದಿಂದ ಗ್ಯಾಸ್ ಇಲ್ಲದಕ್ಕೆ ಏನ್ ಮಾಡ್ತೀರಿ? ಅದೇ ಸೌದೆ ಅದು ಇದೆ, ಮಾರ್ಜಿನ್ ಬ್ಲಾಕ್ ಅಲ್ಲಿ ತಗೊಳ್ಳೋದು, ಇದು ಮಾಡೋದು ಎಲ್ಲ ಪರ್ಚೇಸಿಂಗ್ ಮಾಡ್ತಿದೆ. ಈಗ ಅದು ಇಲ್ಲ, ಬ್ಲಾಕು ಸಿಗ್ತಾ ಇಲ್ಲ. ಒಂದು ಸಿಲಿಂಡರ್ 2,100 ರೂಪಾಯಿ ನ್ಯಾಚುರಲ್ ಇತ್ತು. ಈಗ 4,600 ರೂಪಾಯಿ. 1 ಡಬಲ್ ಆಗ್ತಿದ್ಯಾ? ಜಾಸ್ತಿ. 4,600. 4,600? ಅಲ್ಲ, ಎಲ್ಲೂ ಕೂಡ ಸರ್ಕಾರ ಹೇಳುತ್ತೆ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಯಾವ ಕೊಡ್ತಾ ಇಲ್ವಲ್ಲ, ಯಾವ ಸಿಗ್ತಾ ಇಲ್ಲ. ಎಷ್ಟು ದಿವಸದಿಂದ ಹೋಟ್ಲ್ ನಿಲ್ಸ್ಬಿಟ್ಟಿದ್ದೀರಿ? ಈಗ 3 ಡೇಸ್ ನಿಲ್ಸಿದೆ. ಪಬ್ಲಿಕ್ ಒಂದೇ ಹೋಟ್ಲ್ ಇರೋದಲ್ಲ ಸರ್ಕಲ್ ಅಲ್ಲಿ, ಅದರಿಂದ ಸ್ವಲ್ಪ ಪಬ್ಲಿಕ್ ಎಲ್ಲ ಡಿಮ್ಯಾಂಡ್ ಮಾಡಿ ತಿರ್ಗಿ ಓಪನ್ ಮಾಡಿಸಿ ಅದೇ ಮಾಡಿಸ್ತಾ ಇದ್ದಾರೆ. ಈಗ ನಿಮ್ಗೆ ಎಲ್ಲಿ ಇಲ್ಲಿ ಸಿಗ್ತಾ ಅಥವಾ ಬೇರೆ ಕಡೆ ಹುಡುಕಿದ್ಯಾ? ಯಾರು ಇದು ಕೊಟ್ಟರು ಆಕ್ಷನ್ ಕೊಟ್ಟು ಇಲ್ಲಿದೆ, ಈ ತರ ಸಿಗುತ್ತೆ ಇಂಥ ಕಡೆ ಹೋಗಿ ಅಂತ ಹೇಳಿದಾಗ ಇಲ್ಲಿ ಬಂದು. ನೀವು ಬೇರೆ ಕಡೆ ಎಲ್ಲರೂ ಹುಡ್ಕಾಡಿದ್ರೆ? ಸುಮಾರು ಕಡೆ ಹುಡುಕಿದ್ವಿ ಸರ್, ಸುಮಾರು ಕಡೆ ಹುಡುಕಿ ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ತಂದವ್ರನ್ನ ಹತ್ರ ಯಾರೋ ವಿಚಾರಿಸಿದೆ, ಅವ್ರು ಇಂಥ ಕಡೆ ಹೋಗಿ ಇಂಥ ಕಡೆ ಸಿಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಇಲ್ಲಿ ಹುಡುಕ ಬಂದಿದೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಕರ್ನಾಟಕದಲ್ಲಿ ನೀವು ಒಬ್ಬರೇ ಫೇಮಸ್ ಆಗ್ಬಿಟ್ಟಿದ್ದೀರಲ್ಲ ಈಗ? ಎಲ್ಲ ಭಗವಂತನ ದಯೆ. ಎಂತ ಪಂಚಿಂಗ್ ಸರ್. ಈಗ ಎಲ್ಲಾ ಕಡೆ ಸೌದೆ ಒಲೆ ಸಿಗ್ತಾ ಇಲ್ಲ, ಬರೀ ಮೈಸೂರಲ್ಲಿ ಮಾತ್ರ ಸೂರ್ಯ ಸೌದೆ ಒಲೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಆದ್ರೆ ತುಂಬಾ ಜನ ಫೋನ್ ತೆಗಿತಾ ಇಲ್ಲ, ರಿಪ್ಲೈ ಮಾಡ್ತಿಲ್ಲ, ಅಡ್ರೆಸ್ ಸರಿ ಇಲ್ಲ ಅಂತ ಹೇಳ್ತಿದ್ರೆ. ಅದೇ ಕಾರಣ ಏನಂದ್ರೆ, ಗಂಟೆಗೆ 600 ಫೋನ್ ಬರೋದ್ರಿಂದ ನಮ್ಗೆ ಫೋನ್ ಅಲ್ಲಿ ಮಾತಾಡಕ್ ಆಗ್ತಿಲ್ಲ. ಯಾಕಂದ್ರೆ ಸ್ವಲ್ಪ ತಲೆ ಬಿಸಿ ಆಗ್ಬಿಡುತ್ತೆ. ನಿಮ್ಗೆ ಒಬ್ಬ ಮನುಷ್ಯ ಎಷ್ಟೊತ್ ಮಾತಾಡ್ಬೋದು ಅಷ್ಟೊತ್ತೇ ಮಾತಾಡಕ್ ಆಗೋದು. ಜಾಸ್ತಿ ಮಾತಾಡಕ್ ಹೋದ್ರೆ ತಲೆ ಬಿಸಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ
ಎಲ್ಲಾರು ನಮ್ಮ ವಿಳಾಸಕ್ಕೆ ಬರ್ಬೇಕಾಗಿ ನಿಮ್ಮನ್ನ ಎಲ್ಲಾರ್ಗು ಮನವಿ. ಮತ್ತೆ ಅಂದ್ರೆ ನೀವು ಮೊದ್ಲಿನ ತರ ಏನು ಪಾರ್ಸಲ್ ಪಾರ್ಸಲ್ ಕಳ್ಸಕ್ ಆಗಲ್ಲ ಸರ್, ಇಲ್ಲಿ ಇಲ್ಲಿ ಬರೋರ್ಗೆ ಕೊಡಕ್ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲಾರು ಇಲ್ಲಿಗೆ ಬರ್ಬೇಕು ಅಂತ ನಿಮ್ಮಲ್ಲಿ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಈಗ ಮಾತ್ರ ಕಳ್ಸ್ಕೊಡಕ್ ಆಗಲ್ಲ, ಈಗ ಒಂದ್ 3 ತಿಂಗಳು ಕಳ್ಸ್ಕೊಡಕ್ ಆಗಲ್ಲ ಸರ್. ಇದ್ರ ಅಭಾವ ಕಡಿಮೆ ಆದ್ಮೇಲೆ ಬೇಕಾದ್ರೆ ಎಲ್ಲ ಕಳ್ಸ್ಕೊಡ್ತೀವಿ ಸರ್, ಕಳ್ಸ್ಕೊಡ್ತೀವಿ. ಈಗ ಡೈಲಿ ಸ್ಟಾಕ್ ಬರ್ತಿದೆ, ಎಷ್ಟು ದಿನಕ್ಕೆ ಒಂದ್ಸಲ ಬರ್ತಿದೆ ಸರ್? ಈಗ ಒಂದಿನ ಬಿಟ್ಟು ಒಂದಿನ. ಈಗ ನೋಡಿ ನಮ್ ಹಿಂದೆ ಇರೋದು ಈಗ 200 ಪೀಸ್ ಇದೆ. 200 ಪೀಸ್ ಇದೆಯಾ? ನೋಡಿ ಹಿಂದೆ ನೀವ್ ಒಂದ್ ರೀತಿ 100 ಕೋಟಿ ಇಟ್ಕೊಂಡಂಗೆ ಈಗ. ಹಂಗಲ್ಲ, ನಾವು ಕೊಡ್ಬೇಕು ಜನಗಳಿಗೆ, ಯಾರಿಗೂ ನಿರಾಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ವಿಳಾಸಗಳು ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ, ನೀವು ಸರಿಯಾಗಿ ವಿಳಾಸ ಹಾಕಿಲ್ಲ ಅಂತ ಇದ್ರು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಸರ್, ಈ ಸಾರಿ ಒಂದು ನಮ್ಮ ಅಡ್ರೆಸ್ ನಾವು ಇಲ್ಲಿ ಟೈಪ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಓಕೆ, ಇದನ್ನ ಹಾಕ್ತಿವಿ ಸರ್, ಗೂಗಲ್ ಲೊಕೇಶನ್ ಹಾಕೋಣ ಈ ಸರಿ. ಗೂಗಲ್ ಲೊಕೇಶನ್ ಹಾಕಿ ನಮ್ಮ ಮನೆ ವಿಳಾಸ ಇದು, ಅಲ್ಲಿ ಬಂದ್ರೆ ಯಾರು ಬಂದು ಇಲ್ಲಿ ಗೋಡನ್ ಕರ್ಕೊಂಡ್ ಬರ್ತಾರೆ. ಫೋನ್ ಎತ್ತಿಲ್ಲ ಅಂದ್ರೆ ಜಸ್ಟ್ ಲೊಕೇಶನ್ ನೋಡ್ಕೊಂಡು ಅಡ್ರೆಸ್ ನೋಡ್ಕೊಂಡ್ ಬಂದ್ರು ಬರ್ಬೋದು ಸಾಕು. ಅದು ಬಂದ್ರು ಕೂಡ ಬರ್ಬೋದಲ್ವ ಇಲ್ಲಿ? ಬರ್ಬೋದು ಸರ್. ಈಗ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲೇ 200 ಪೀಸ್ ಸಿಗ್ತಾ ಇದೆ ಅಂದ್ರೆ ಹೆಂಗೆ ಸರ್ ಇದು? ಸರ್ ನಾನು ಮೊದ್ಲೇ ಹೇಳ್ದಾಗೆ ನಾವು ಒಬ್ರ ಜೊತೆ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನೀವೇ ಮಾಡಿಸ್ತಾ ಇರೋದು ಇದನ್ನ? ನಾವೇ ಸ್ವಂತವಾಗಿ ಮಾಡಿಸ್ತಾ ಇದೀವಿ, ಅವ್ರ ಜೊತೆ ಪಾರ್ಟ್ನರ್ ಆಗಿದ್ದೀವಿ. ನಿಮ್ಗ್ ತಿಳಿದಂಗೆ ನಾವು ಒಂದು ಸಣ್ಣ ಬಿಲ್ಡಿಂಗ್ ನ ಸೇಲ್ ಮಾಡಿ ಅಮೌಂಟ್ ನ ಹಾಕಿದೀವಿ ಅಲ್ಲಿ. ಸಾಕಷ್ಟು ನಿಮ್ಗೆ ಗೊತ್ತು, ಯಾಕಂದ್ರೆ ಇವತ್ತಿನ ದಿನ ಪರಿಸ್ಥಿತಿ ಯಾವ ತರ ಐತೆ ಅಂತ ನಮಗೂ ಗೊತ್ತಲ್ಲ. ಸಾಮಾನ್ಯವಾಗಿ ಯಾರ ಕೈಲೂ ಸಾಧ್ಯವಾಗದೆ ಇರೋದನ್ನ ನಾವು ಇವತ್ತು ಮಾಡಿ ತೋರಿಸ್ತಾ ಇದೀವಿ. ಕೊಯಮತ್ತೂರು, ಬೆಂಗಳೂರು, ಬಳ್ಳಾರಿ ಎಲ್ಲೆಲ್ಲಿಂದ ಬರ್ತಾವ್ರ ಅಲ್ಲೆಲ್ಲೂ ಸಿಗ್ತಾ ಇಲ್ವಂತೆ? ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಬೆಂಗಳೂರಲ್ಲಿ ಸರ್ ಬೆಂಗಳೂರಲ್ಲಿ ಆಗ್ತಾ ಇದೆ ಸರ್. ಬೆಂಗಳೂರಲ್ಲಿ ಮಾಡಿಸ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಅಂದ್ರೆ ಏನು ಒಂದು ವಾರಕ್ಕೆ ಎಷ್ಟು ಪೀಸ್ ರೆಡಿ ಮಾಡಿಸ್ತಾ ಇದ್ದೀರಿ ಸರ್? ವಾರಕ್ಕಲ್ಲ, ದಿನ 100 ಪೀಸ್ ರೆಡಿ ಆಗುತ್ತೆ. 50 ಪೀಸ್ ಅವ್ರು ಇಟ್ಕೋತಾರೆ, 50 ಪೀಸ್ ನನ್ ಕಳಿಸ್ತಾರೆ. ಹಂಗೆ ಅವ್ರ ಏನ್ ಮಾಡ್ತಾರೆ? 50 ಪೀಸ್ ಇಟ್ಕೊಂಡು ಅವ್ರು ಹೋಲ್ಸೇಲ್ ಆಗಿ ಕೊಡ್ತಾ ಇದಾರೆ. ನಮ್ ಬಾಸು ಅಲ್ಲೂ ಮಾರಾಟ, ನೀವಿಬ್ರು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಹೋಲ್ಸೇಲ್, ನಾನು ಇಲ್ಲಿ ಡೀಲರ್ ಮಾಮೂಲಿ ಸಿಂಗಲ್ ಪೀಸ್ ಕೊಡ್ತೀವಿ. ನಮ್ಮಿಂದ ಸ್ಟಾಕ್ ಇವತ್ತು ಬೆಳಿಗ್ಗೆ ಬಂದಿರೋದು 200 ಪೀಸ್ ಇದೆ, ಇಲ್ಲೇ ನೋಡ್ತಾ ಇದ್ದೀರಾ. ಮತ್ತೆ ಯಾರಿಗೂ ನಿರಾಸೆ ಆಗ್ಬಾರ್ದು. ಇವತ್ತೆಲ್ಲ ಗ್ಯಾಸ್ ಬೆಲೆ ಬಂದು ಗಗನಕ್ಕೆ ಏರ್ಬಿಟ್ಟಿದೆ. 2,000 ಇರೋ ಗ್ಯಾಸ್ ಬೆಲೆ 4,500 5,000 ರೂಪಾಯಿ ಬ್ಲಾಕ್ ಅಲ್ಲಿ ಕೊಟ್ಟು ತಗೊಂಡ್ರೆ ಜನಗಳಿಗೆ ಏನ್ ಊಟ ಕೊಡ್ತಾರೆ? ಕೆಲವರು 6,000 ಆಗದೆ ಅಂತ ಹೇಳ್ತಾವ್ರೆ. ಜನಗಳಿಗೆ ಏನ್ ಊಟ ಕೊಡ್ತಾರೆ? ಬಾಕ್ಲ ಹಾಕೊಂಡು ಹೋಗ್ತಾವ್ರೆ. ಎಷ್ಟೋ ಹೋಟೆಲ್ಗಳು ಮುಚ್ಚಿಬಿಟ್ಟಿದ್ದಾರೆ. ಮತ್ತೆ ಟೆರೆಸ್ ಮೇಲೆ ಇಟ್ಕೊಂಡು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲಾರು ಸೌದೆ ಒಲೆಗೆ ಬಂದ್ರು. ನಾವು ಬನ್ನಿ ಅಂತಿದ್ವು, ಬಂದಿದ್ದಾರೆ. ಒಲೆ ಇಲ್ದೆ ಅವ್ರ ಪಾಪ ಕಷ್ಟ ಪಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ವಿಳಾಸ ತಿಳ್ಕೊಳ್ಳಿ. ಇವಾಗ ಸ್ಕ್ಯಾನರ್ ಹಾಕಿದೀನಿ, ಅಡ್ರೆಸ್ ಹಾಕಿದೀನಿ. ಈ ವಿಳಾಸ ಕರೆಕ್ಟ್ ಆಗಿ ಹೇಳಿ ಸರ್. ಸಬರ್ ಬಸ್ ಸ್ಟ್ಯಾಂಡ್ ಅಂದ್ರೆ KSRTC ಮೈಸೂರು ಬಸ್ ಸ್ಟ್ಯಾಂಡ್. ಅದಕ್ಕೇನೆ ಸರ್ ನಿಮ್ಗೆ ತೋರಿಸ್ಬಿಟ್ಟಿದೀವಲ್ಲ. ಬಾಯಿಲಿ ಒಂದ್ಸರಿ ಹೇಳಿ ನೀವು. ಸರ್ ಏನಿಲ್ಲ, ನಜರ್ಬಾದ್ ಅಲ್ಲಿ ವಿಸ್ಮಯ ಕಂಫರ್ಟ್ ಅಂತ ಹೇಳಿ ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟ್ಯಾಂಡ್ ಇಂದ ಅರ್ಧ ಕಿಲೋಮೀಟರ್. ಒಂದ್ ಅರ್ಧ ಕಿಲೋಮೀಟರ್ ಆಗತ್ತೆ ಅಷ್ಟೇ. ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ KSRTC ಬಸ್ ಸ್ಟ್ಯಾಂಡ್ ಇಂದ ಅರ್ಧ ಕಿಲೋಮೀಟರ್ ಮೊದಲೇ ಸಿಗದೆ ನಜರ್ಬಾದ್. ಹೊಸ ತಾಲೂಕ್ ಆಫೀಸ್ ಇದೆ, ಅದ್ರ ಹಿಂಭಾಗನೆ ಬರುವಂತದ್ದು ನಜರ್ಬಾದ್. ಹೌದೌದು. ಅದ್ರ ಹಿಂದೆ ಪಕ್ಕದಲ್ಲೇ ನೇಮಿನಾಥ್ ಸ್ಟೀಲ್, ಜೈನ್ ಸ್ಟೀಲ್ ಅಂತ ಕಬ್ಬಣದ ಅಂಗಡಿ ಇದೆ. ಅದ್ರ ಪಕ್ಕದಲ್ಲಿ ಬಂದ್ರೆ ಗಣಪತಿ ಹೇಳ್ತಾರೆ, ಯಾರು ಕೇಳ್ತಾರೆ. ಮತ್ತೆ ಅಡ್ರೆಸ್ ಕೂಡ ನಿಮ್ಗೆ ಮೆನ್ಷನ್ ಮಾಡಿದೀನಿ, ಅದಕ್ಕೆ ಬರ್ಕೊಂಬಂದ್ ತೋರಿಸಿ. ಸರ್ ಲೊಕೇಶನ್ ಕೂಡ ಹಾಕ್ಬಿಡೋಣ ಸರ್. ಸ್ಕ್ಯಾನರ್ ಹಾಕ್ಬಿಡೋಣ, ಯಾಕಂದ್ರೆ ಫೋನ್ ಎತ್ತೇ ಇಲ್ಲ ಅಂತ. ಆದ್ರೆ ನೀವು ಫೋನ್ ಎತ್ತೇ ಇಲ್ಲ, ಇಲ್ಲಿ ಬರೋರು ಕೊಡಕ್ ಆಗ್ತಿಲ್ಲ ಅಂತಿದ್ದಾರೆ. ಸರ್ ಈಗ ಬಂದವರೆಲ್ಲರೂ ಕೂಡ ಚಿಕ್ಕದು ಬೇಕು ಮನೆಗೆ ಅಂತ ಕೇಳ್ತಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಸರ್ ಎಲ್ಲಾ ಜನತೆಗಳಿಗೆ ನಾನು ಮನವಿ ಮಾಡ್ತೀನಿ, ಒಂದು 10 ದಿನ ಸಹಕರಿಸಿ. 15 ದಿವಸದೊಳಗಡೆ ಅದು 300 ಪೀಸ್ ಬರ್ತದೆ. ಯಾವ್ದು ಮನೇಲಿ ಬಳಸೋದು 300 ಬರುತ್ತೆ. ಅದನ್ನು ನಮ್ಮ ಹಳೆ ಗೋಡನಲ್ಲಿ ನೀವು ಮಾಡ್ತಿದ್ರಲ್ಲ ವಿಡಿಯೋ, ಹಳೆ ಗೋಡನಲ್ಲಿ ಸ್ಟಾಕ್ ಮಾಡ್ತೀವಿ. ಇದು ಹೊಸ ಗೋಡನ್. ಅಂದ್ರೆ ಈಗ ಸದ್ಯಕ್ಕೆ ಈಗ ಕಮರ್ಷಿಯಲ್ ಹೋಟ್ಲು ಬೇಕಾದವ್ರಿಗೆ ನಾವು ತರಿಸಿ ಕೊಡ್ತಾ ಇದೀವಿ. ಅದು ಮಾತ್ರ ಸಾಕಷ್ಟು. ಈಗ ನಮ್ಗೆ ಗಂಟೆಗೆ 600 ಫೋನ್ ಬಂದ್ರೆ 500 ಫೋನ್ ಮನೆಗೆ ಕೇಳ್ತಾವ್ರೆ. ಅಯ್ಯಯ್ಯೋ, 100 ಜನ ಮಾತ್ರ ಕಮರ್ಷಿಯಲ್ ಕೇಳ್ತಾ ಇರೋದು. ಅದಕ್ಕೋಸ್ಕರ ಈಗ ಅದನ್ನು ಜಾಸ್ತಿ ಓವರ್ ಪ್ರೊಡಕ್ಷನ್ ಮಾಡಿಸ್ತಾ ಇದೀವಿ. ದಯವಿಟ್ಟು ಒಂದು 15 ದಿನ ಟೈಮ್ ಕೊಡಿ, ಪ್ರತಿ ಒಬ್ಬರಿಗೂ ಮನೆಗೆ ತಲುಪಿಸೋಣ. ಅಂದ್ರೆ ತುಂಬಾ ಇವತ್ತು ನೋಡಿ, ಎಲ್ಲಿ ಬಳ್ಳಾರಿ ಹಂಪಿಯಿಂದ ಹುಡುಕ ಬಂದಿದ್ರು, ನೋಡಿದ್ರಲ್ಲ ಸರ್? ಹೌದೌದು, ಎಲ್ಲೆಲ್ಲಿಂದ ಬರ್ತಿದ್ದಾರೆ. ಅದಕ್ಕೆ ಪಾಪ ಅವ್ರ ಹೆಸರು ಬರ್ಕೊಂಡಿದ್ದೀನಿ ಸರ್.
ಸರ್ ಈಗ ಇನ್ನ ಒಂದ್ 15 ದಿನ 20 ದಿನ ಆದ್ಮೇಲೆ ಮನೆಗ್ ಬಳಸುವಂತ ಖಂಡಿತ ಸರ್, ಖಂಡಿತ ಮನೆಗ್ ಬಳಸಂತದ್ದು 15 ದಿನಕ್ಕೆ 15 ದಿನದ ಒಳಗಾಗಿ 300 ಪೀಸ್ 300 ಪೀಸ್ ಬರುತ್ತೆ. ಎಲ್ಲಾರ್ಗು ಜನ ಕೇಳ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೆ, ಅದೇ ಹೇಳ್ಬಿಡಿ ಫಸ್ಟ್. ಸಾರ್ 500 ಜನ ಕೇಳವ್ರೆ. ಯಾರು ಬರ್ತಾರೆ ಅವ್ರು ಕೊಡ್ತೀರಿ ಫಸ್ಟ್? ಖಂಡಿತ ಎಲ್ರು ಕೊಡೋಣ. ಎಲ್ರು ಕೊಡ್ತೀರಿ ಕೊಡೋಣ. ಸರ್. ಈಗ ಕಮರ್ಷಿಯಲ್ ಹೋಟೆಲ್ದು ಅಂತ ಮಾರ್ತಾ ಇದ್ದಿರಲ್ಲ, ಅದು ಎಷ್ಟು ಕೆಜಿ ರೈಸ್ ಮಾಡ್ಬೋದು? 25 ಕೆಜಿ ರೈಸ್ ಮಾಡಂತದ್ದು, ಮತ್ತೆ ಇದು ಬಿಟ್ರೆ ಇದಕ್ಕಿಂತ ದೊಡ್ಡದು 50 ಕೆಜಿ ರೈಸ್ ಮಾಡಂತದ್ದು, 50 ಕೆಜಿ ಇದೆ. 75 ಕೆಜಿ ರೈಸ್ ಮಾಡಂತದ್ದು ಅವೈಲೇಬಲ್ ಇದೆ. 25, 75, 50 ಮೂರು ಸಿಗ್ತಾ ಇದೆ ನಿಮ್ಮ ಹತ್ರ? ಸಿಗ್ತಾ ಇದೆ. ಇದು ಅಟ್ ಪ್ರೆಸೆಂಟ್ 25 ಕೆಜಿ ರೆಡಿ ನಿಮ್ಮ ಹತ್ರ ಇರೋದು. ರೆಡಿ. 50 ಕೆಜಿದು 2-3 ದಿನ. 50 ಕೆಜಿ 75 ಕೆಜಿ ಆರ್ಡರ್ 2-3 ದಿನ 2-3 ದಿನದಲ್ಲಿ ಕೊಡ್ತೀವಿ. ರೆಡಿ ಆಗ್ತಾ ಇದೆ. ಅವು ರೆಡಿ ಆಗ್ತಾ ಇದೆ. ಅವು ರೆಡಿ ಆಗ್ತಾ ಇದೆ. ಎಷ್ಟು ಪೀಸ್ ರೆಡಿ ಆಗ್ತಿದೆ ಸರ್? ಸರ್ ಅದೊಂದು 15-20 ಪೀಸ್ ರೆಡಿ ಆಗ್ತಾ ಇದೆ. ಅದಕ್ಕೂ ಇದು ಬೇಡಿಕೆ ಬಂದಿದೆ? ಬೇಡಿಕೆ ಬಂದಿದೆ. ಓ, ಅಂದ್ರೆ ನೀವು ಹೋಟೆಲ್ ಮಾತ್ರ ಈಗ ರೆಡಿ ಮಾಡಿಸ್ತಾ ಇದ್ರಿ? ಹೌದೌದು. ಅಂದ್ರೆ ಬೇರೆ ಕಡೆ, ಆಮೇಲೆ ಎಲ್ಲಾ ಕಡೆಗಿಂತ ಹೆಚ್ಚಾಗಿ ಸುಮಾರು ಕಡೆ ಕೆಲವು ಕಡೆ ಸಿಗ್ತಾ ಇದೆ, ಆದ್ರೂ ಕೂಡ ಜನ ಅಲ್ಲೆಲ್ಲ ಹೋಗಿ ಇಲ್ಲಿಗೆ ಯಾಕೆ ಬರ್ತಿದ್ದಾರೆ? ಕ್ವಾಲಿಟಿ ಸರ್, ಮೇನ್ ಕ್ವಾಲಿಟಿ. ಈ 40 ಕೆಜಿ ತೂಕ ಬರುತ್ತೆ. ಒಳಗಡೆ HR ಶೀಟ್ ಅಂತ ಹೇಳಿ 8 mm ಥಿಕ್ನೆಸ್ ಹಾಕಿದೀವಿ. ಹೊರಗಡೆ ಮಾಸ್ಟರ್ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಕಾವು ತಗೊಳ್ಬಾರ್ದು ಅನ್ಬಿಟ್ಟಿದ್ದೇನೆ. ಗ್ಲಾಸ್ ಹುಲ್ ಹಾಕಿದ್ವಿ ನೋಡಿ, ಆತರ ಗ್ಲಾಸ್ ಹುಲ್ಲು. ಓ, ಗ್ಲಾಸ್ ಹುಲ್ ಅದಕ್ಕೆ ಅದಕ್ಕೆ ಗ್ಲಾಸ್ ಹುಲ್ಲು ಇಷ್ಟು ದಪ್ಪ ಹಾಕಿದೀವಿ ಒಳಗಡೆ. ಆಗ ಮಾಸ್ಟರ್ ನಿಂತ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಕಾಲ್ಗೆ ಬಿಸಿ ತಗೊಳಲ್ಲ. ಈಗ ಮಾಸ್ಟರ್ ಗಳೆಲ್ಲಾರು ಚಡ್ಡಿ ಹಾಕತಾರ, ಇಲ್ಲಾಂದ್ರೆ ಲುಂಗಿ ಉಟ್ಕೊಂಡು ಕೆಲಸ ಮಾಡ್ತಾರೆ. ಬಿಸಿ ಇರುತ್ತೆ. ಬಿಸಿ ತಾಗಬಾರ್ದು ಅಂತಾನೆ ಅವ್ರಿಗೆ ಸೇಫ್ಟಿ ಮೆಜರ್ ಮಾಡಿದೀವಿ. 40 ಕೆಜಿ ತೂಕ ಬರ್ತದೆ ಅಂದ್ರೆ ಯಾವ ಕ್ವಾಲಿಟಿ ಹಾಕಿರ್ಬೋದು ನೀವೇ ಲೆಕ್ಕ ಹಾಕೊಳ್ಳಿ. 50 ಕೆಜಿದು 60 ಕೆಜಿ ತೂಕ ಬರ್ತದೆ. 75 ಕೆಜಿದು 100 ಕೆಜಿ ತೂಕ ಬರ್ತದೆ. ಅದಕ್ಕೆ ಯಾರೋ ಬೇರೆ 1-2 ಕಡೆ ನಾವು ನೋಡ್ಕೊಂಡ್ ಬಂದು ಇಲ್ಲೇ ತಕೊಂಡ್ವಿ ಅಂತ ಹೇಳಿದ್ರು. ಹೌದು ಸರ್. ಅಂದ್ರೆ ನೀವು ಇದೆಲ್ಲ ಡಿಸೈನ್ ಯಾರು ಸರ್ ಮಾಡ್ತಿರೋದು? ಸರ್ ನಾವೇ ಡಿಸೈನ್ ಮಾಡಿರೋದು. ನೀವೇನಾ? ನಾವೇ ಡಿಸೈನ್ ಮಾಡಿ. ನೀವ್ ಏನ್ ಓದಿದ್ದೀರಾ ಸರ್? ಸರ್ SLC ಓದಿರೋದು. SLC ಓದಿ ಡಿಸೈನ್ ಆಗ್ಬಿಟ್ಟಿದ್ದೀರಾ? ಅಂದ್ರೆ ನಾವು ಲೇತಲ್ಲೆಲ್ಲ ಕೆಲಸ ಮಾಡ್ತಿದ್ವಿ. ಮೊದ್ಲು ಕೆಲಸ ಮಾಡಿದ್ರೆ ಹಂಗಾಗಿ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ತಿಳ್ಕೊಂಡಿದ್ವಿ. ಈಗ 6 ವರ್ಷದಿಂದ ತಿಳ್ಕೊಂಡು ಕೆಲವೊಂದು ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ಕೆಲವೊಂದು ಹಂಗಲ್ಲ ಹಿಂಗ್ ಮಾಡಿ ಅಂತ ನಾನು ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಅಂದ್ರೆ ಒಂದೊಂದ್ಸಾರಿ ಒಂದೊಂದ್ ತರ ಡಿಸೈನ್ ತರ ಚೇಂಜ್ ಆಗ್ತಾ ಇದೆ ಸರ್. ಈಗ ಒಂದ್ ಡಿಸೈನ್ ಮಾಡಕ್ಕೆ ಓದಿರ್ಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಬುದ್ಧಿವಂತಿಗೆ ಇರ್ಬೇಕಷ್ಟೇ. ಆ ಬುದ್ಧಿವಂತಿಗೆ ನಾವು ಉಪಯೋಗಿಸಿದ್ರೆ ಖಂಡಿತ ನಾವು ತಾಜ್ ಮಹಲ್ನೇ ಕಟ್ಬೋದು. ಏನ್ ಹೇಳಿ? ಆದ್ರೆ ನಮ್ಮ ಮಟ್ಟಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ನಮ್ಮ ಒಂದು ಪ್ರತಿಭೆ ಮೇಲೆ ಅದ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀರಿ ಸರ್. ಈಗ ಡೈಲಿ ಇಲ್ಲಿ ಓಪನ್ ಇರುತ್ತಾ ನಿಮ್ದು? ಗಾದೆನೇ ಇದೆಯಲ್ಲ ಸರ್, ದೇಶ ಸುತ್ತಿ ಕೋಸ ಓದ್ ನೋಡು ದೇಶ ಸುತ್ತ ನೋಡು ಅಂತ. ಹಂಗೆ ನಾವು ದೇಶ ಸುತ್ತಿರೋರ್ಗೆ ಅನುಭವ ಇರೋದು, ಕೋಸ ಬುಕ್ ಓದೋರ್ಗೆ ಅನುಭವ ಇರಕ್ಕಿಲ್ಲ. ಅಂದ್ರೆ ಯಾವ್ದ್ರಲ್ಲಾರು ಒಂದ್ ಮಾಡ್ಕೊಂಡ್ರೆ ಅನುಭವ ಆಗತ್ತೆ. ಈಗ ನೀವು ಒಂದು ಸ್ಟವ್ ತಗೊಂಡ್ರೆ ಅದ್ರ ಜೊತೆ ಏನೇನ್ ಕೊಡ್ತೀರಿ ಸರ್? ಅದೇ ಬ್ಲೋವರ್ ಬರುತ್ತೆ, ಒಂದು ಅಡಾಪ್ಟರ್ ಬರುತ್ತೆ. ಡೈರೆಕ್ಟ್ ಕರೆಂಟ್ ಬೋರ್ಡ್ ಹಾಕಿದ್ರೆ ನಿಮಗೆ ಗಾಳಿ ಊದುತ್ತೆ. ಕರೆಂಟ್ ಬಿಲ್ ಏನು ಜಾಸ್ತಿ ಬರಲ್ಲ. DC ಮೋಟ್ರು ತಿಂಗ್ಳೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಬರೋದೇ ಬಿಲ್ 10 ರೂಪಾಯಿ. 10 ರೂಪಾಯಿ ಅಷ್ಟೇ ಸರ್. ಯಾಕಂದ್ರೆ ನಾವು ಕೊಡೋದು DC ಮೋಟ್ರು, AC ಅಲ್ಲ. ಅಂದ್ರೆ ಅದೇ ಜಾಸ್ತಿ ಕರೆಂಟ್ ಎಳಿಯಲ್ಲ, ಕನ್ಸಂಪ್ಷನ್ ಮಾಡಲ್ಲ. ಹಂಗಾಗಿ ಅದು DC ಮೋಟರ್ ಆಗಿರೋದ್ರಿಂದ ನಿಮ್ಗೆ ಅದ್ರಲ್ಲಿ ಬರೋದೇ 10 ರೂಪಾಯಿ ಬಿಲ್ ಅಷ್ಟೇ ಸರ್. ಇದು ಯಾರು ಬೇಕಾದ್ರೂ ಬೇಕಾದ್ರೂ ಲೇಡೀಸ್ ಕೂಡ ಹ್ಯಾಂಡಲ್ ಮಾಡಬಹುದು. ಹೌದು ಸರ್, ಹೌದು. ಈಗ ಡೈಲಿ ಬರ್ತಾ ಇದೆಯಲ್ಲ ಸರ್, ಡೈಲಿ ಸ್ಟಾಕ್ ಖಾಲಿ ಆಗ್ತಾ ಇದೆ ಹಂಗಾದ್ರೆ? ಬಂದವೆಲ್ಲ ಈಗ ಒಂದು 200 ಪೀಸ್ ಬಂದಿದೆ ಅನ್ಕೊಳ್ಳಿ, ಒಂದ್ 3-4 ದಿನ ತಡೆಯುತ್ತೆ ಅಷ್ಟೇ. 3-4 ದಿನ ಹೋಗುತ್ತೆ, ಒಟ್ಟಾಗುತ್ತೆ. ಇನ್ನು ಆಮೇಲೆ ತಿರ್ಗಾ 200 ಪೀಸ್ ಬರುತ್ತೆ. ಒಟ್ನಲ್ಲಿ ಯಾರಿಗೂ ನಿರಾಸೆ ಮಾಡಲ್ಲ, ಖಂಡಿತ ಎಲ್ರಿಗೂ ಹೋಟ್ಲವ್ರಿಗೆ ಕೊಡ್ತೀವಿ ಸರ್. ಆಮೇಲೆ ಬೇರೆ ಕಡೆ ಕೆಲವ್ರು ಹೇಳ್ತಿದ್ರು, ಬೇರೆ ಕಡೆಗಿಂತ ರೈಟು ಇದ್ರ ಥಿಕ್ನೆಸ್ ಎರಡು ಚೆನ್ನಾಗದೆ ಅಂತಿರು. ಹೌದು ಸರ್. ಅದೇನು ಅದು ರೇಟ್ ಗಿಟ್ ಏನು ನೀವು ಅವಾಗಿಂದ ಒಂದೇ ರೇಟ್ ಅಥವಾ ಚೇಂಜ್? ಇಲ್ಲ ಸರ್, ನಾವು ಹಿಡ್ದಿದ್ದೆ ಆಟ ಇಲ್ಲ ಸರ್. ನಮ್ಮ ಹತ್ರ ಯಾರೋ ಬಡವ್ರು ಬರ್ತಾರೆ, ನಾವು ಸಣ್ಣ ಹೋಟ್ಲು ಮಡಿಕೊಂಡಿದೀವಿ ಅಂತಾರೆ. ಅಣ್ಣ ನಮ್ಮ ಹತ್ರ ಇಷ್ಟೇ ದುಡ್ಡು ಇರೋದು, ಒಂದ್ ಸ್ವಲ್ಪ ಈ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ನಾವು ತೊಂದ್ರೆಯಲ್ಲಿ ಇದ್ದೀವಿ ಅಂತಾರೆ. ಅಂತವ್ರಿಗೆ ಎಲ್ಲಾರ್ಗು ಅವ್ರವ್ರಿಗೆ ಏನೇನ್ ಕಮ್ಮಿ ಮಾಡ್ಕೊಡ್ಬೇಕೋ ಅದೆಲ್ಲ ನಾವು ಕಮ್ಮಿ ಮಾಡ್ಕೊಡ್ತಾ ಇದೀವಿ ಸರ್. ಅಂದ್ರೆ ನೀವು ಸ್ಟಾರ್ಟಿಂಗ್ ಮಾರಕ್ ಶುರು ಮಾಡಿದ್ರಲ್ಲ ಬಹುಪಾಲ್, ಈಗ ಒಂದ್ 6 ತಿಂಗಳಿಂದ, ಈಗ ಒಂದ್ 2 ತಿಂಗಳಿಂದ ಡಿಮ್ಯಾಂಡ್ ಆಗದೆ. ಒಂದ್ 6 ತಿಂಗಳ ವರ್ಷದಿಂದ ಏನ್ ರೇಟ್ ಇತ್ತು ಅದೇ ರೇಟ್ ಸರ್. ಯಾರು ಬೇರೆ ಏನ್ ಚೇಂಜಸ್ ಮಾಡಿಲ್ಲ. ಕಂಪನಿಲಿ ಏನಾದ್ರು 500 ಜಾಸ್ತಿ ಮಾಡಿ ನಾವು 500 ಜಾಸ್ತಿ ಮಾಡ್ತೀವಿ. ಆಮೇಲೆ ಅವ್ರು ಕೆಲವು ಚೌಕಾಸಿ ಮಾಡಿದವ್ರಿಗೆ ಒಬ್ರು ಗೊತ್ತಾಗ್ದಂಗೆ 500-1000 ಕಡಿಮೆ ಮಾಡ್ತಿದೀವಿ ಸರ್. ಪಾಪ ಬಡವ್ರು ಬರ್ತಾರೆ ಒಬ್ಬೊಬ್ರು, ಸರ್ ನಮ್ದು ಫುಟ್ಬಾತ್ ಹೋಟ್ಲು ಅಂತಾರೆ, ಶೆಡ್ ಮಡಿಕೊಂಡಿದೀವಿ ಅಂತಾರೆ. ಅಂತವ್ರಿಗೆಲ್ಲ ನಾವು ಕರುಣೆ ತೋರಿಸ್ಬೇಕು. ದುಡ್ಡೇನೆ ಸರ್ ಇವತ್ತು
ಯಾರ್ ಬೇಕಾದ್ರೆ ಸಂಪಾದನೆ ಮಾಡ್ತಾರೆ. ಇಲ್ಲಿ ಅವ್ರು ಹೋಗಿ ಅರಸ್ತಾರಲ್ಲ ನಮ್ನ, ಹೋಗಿ ಅರಸ್ತಾರಲ್ಲ, ಹೋದ್ರು ಒಂದ್ ಕಡೆ ಬರುತ್ತೆ. ಬುಡಿ ಸರ್ ಇನ್ನು ನನ್ ಜೀವನ ಶಾಶ್ವತ ಬಾಳ ಐತೆ, ಮಕ್ಳವೆ ಅವೆಲ್ಲ ನಾನಿಲ್ಲರ ಮಕ್ಳು ಅನ್ಭೋಗ್ಸಿ ಬಿಡಿ ಸರ್ ಅಷ್ಟೇ. ಆ ಒಂದು ಕ್ರೆಡಿಟ್ ಅನುಭವಿಸ್ಲಿ ಅಂತ ಹೇಳ್ತಾ ಅಷ್ಟೇ ಇದ್ದೀನಿ. ಅಷ್ಟೇ ಅಷ್ಟೇ. ಆಯ್ತು ಸರ್, ಒಳ್ಳೇದಾಗ್ಲಿ. ಅಂದ್ರೆ ಈಗ ಮನೆಗ್ ಬೇಕಾದದ್ದು ಕೂಡ ಸಿಗುತ್ತೆ. ಖಂಡಿತ ಖಂಡಿತ. ಇನ್ನೊಂದು 15 ಸಲ ಎಲ್ಲರೂ ಕೊಡೋಣ. ಕೊನೆಯದಾಗ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಸರ್. ದಯವಿಟ್ಟು ಕಮೆಂಟ್ ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ, ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ನನ್ನ ಕೈಲಿ ಫೋನ್ 600 ಫೋನ್ ರಿಸೀವ್ ಮಾಡಕ್ ಆಗಲ್ಲ ಗಂಟೆಗೆ. ಅದಕ್ಕೋಸ್ಕರ ನನ್ನ ವಿಳಾಸ ಮತ್ತೆ ಲೊಕೇಶನ್ ಎಲ್ಲ ಹಾಕಿರ್ತೀವಿ. ದಯವಿಟ್ಟು ತಾವ್ ಇಲ್ಲಿಗೆ ಬರ್ರಿ, ಬಂದ್ಬಿಟ್ಟು ತಗೊಂಡೋಗ್ರಿ. ಹೋದ್ ಸಾರಿ ಕಣ್ಣಾರೆ ನೋಡಿ ತಗೊಂಡೋಗಿ. ಹೋದ್ ಸಾರಿ ಎಲ್ಲ ನಿಮ್ಗೆ ಲೊಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ನಾವು ಈ ಸಾರಿ ಅಡ್ರೆಸ್ ತಂದ್ಬಿಟ್ಟಿದೀವಿ. ಈ ಅಡ್ರೆಸ್ ನಿಮ್ಗೆ ಫೋಟೋದಲ್ಲಿ ಬರುತ್ತೆ. ದಯವಿಟ್ಟು ಇಲ್ಲಿ ಬಂದು ಇಲ್ಲೇ ತಗೊಂಡೋಗಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.